ವೆಲ್ಕಮ್ ಟು ಶ್ರವಿಕ್ ನ್ಯೂಸ್ ಭಕ್ತಿ ಯಾತ್ರಾ. ಈ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಶ್ಲೋಕವನ್ನು ಇಂದು ನಾನು ಯಾಕೆ ಹೇಳುತ್ತಿದ್ದೇನೆ? ಇಂದು ರಾಯರ ಆರಾಧನೆಯ ದಿನ. ತತ್ವಜ್ಞಾನದಿಂದ ಶಾಂತಿ ಮಂತ್ರವನ್ನು ಬೋಧಿಸಿದ ಗುರುಗಳು. ಅವರ ಆರಾಧನೆ ಪ್ರಪಂಚದಾದ್ಯಂತ ನಡೆಯುತ್ತದೆ. ಯಲಹಂಕ ಉಪನಗರದಲ್ಲಿ ಶ್ರೀ ಗುರುರಾಜ ಸೇವಾ ಸಮಿತಿ ಶ್ರೀ ರಾಘವೇಂದ್ರ ಮಠ ಅವರು ರಾಯರ 354ನೇ ಆರಾಧನೆಯನ್ನು ಹಮ್ಮಿಕೊಂಡಿದ್ದಾರೆ. ಇವರಿಂದ ರಾಯರ ಬಗ್ಗೆ, ಮಠ ಹೇಗೆ ಪ್ರಾರಂಭವಾಯಿತು ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ. ಯಾವ ರೀತಿ ಸ್ಥಾಪನೆ ಆಯಿತು, ಇದರ ಹಿನ್ನೆಲೆ ಏನು ಸ್ವಲ್ಪ ನಮ್ಗೆ ಹೇಳ್ತೀರಾ? ಈ ಮಠ ಸುಮಾರು 30 ವರ್ಷದ ಹಿಂದೆ ಇಲ್ಲಿ ರಾಯರ ಮಠ ಮಾಡಬೇಕು ಅಂತ ನಮ್ಮ ಹಿರಿಯರೆಲ್ಲ ಕಲ್ಪನೆ ಮಾಡಿಕೊಂಡು, ಆದ್ದರಿಂದ ಆವಾಗ ಚಿಕ್ಕದೊಂದು ಮನೆಯಲ್ಲಿ ಎಲ್ಲರೂ ಭಜನೆ ಮಾಡಿ ಒಂದು ರಾಘವೇಂದ್ರ ಸ್ವಾಮಿ ಮಠ ಕಟ್ಟಬೇಕು ಅಂತ ಉದ್ದೇಶ ಇತ್ತು. ಆ ಉದ್ದೇಶದಿಂದ ರಾಯರಲ್ಲಿ ನಮಗೆ ಯಲಹಂಕ ಹೌಸಿಂಗ್ ಬೋರ್ಡು ಕಡೆಯಿಂದ ಒಂದು ಸೈಟ್ ಸಿಕ್ತು 100x100. ಆವಾಗ ಒಂದು ಫೋಟೋ ಇಟ್ಬಿಟ್ಟು ಸುಮಾರು ವರ್ಷಗಳ ಕಾಲ ನಾವು ಆರಾಧನೆಗಳನ್ನೆಲ್ಲ ಮಾಡಿಕೊಂಡು ಬಂದಿದ್ವಿ. ಕ್ರಮೇಣ ಭಕ್ತಾದಿಗಳ ಸಹಾಯದಿಂದ ನಮ್ಮ ಹಿರಿಯರೆಲ್ಲ ಸೇರಿ ಈ ಸೈಟಲ್ಲಿ ಒಂದು ಗರ್ಭಗುಡಿ ಏನಿದೆ ಅದನ್ನು ಕಟ್ಟಿಬಿಟ್ಟು ಸುಮಾರು ವರ್ಷಗಳ ಕಾಲ ಆರಾಧನೆಗಳನ್ನು ಮಾಡಿದ್ವಿ. ಹೀಗೆ ಯಲಹಂಕ ಉಪನಗರ ವರ್ಷಕ್ಕೂ ಬೆಳೀತಾ ಬಂತು. ಹಾಗೆ ನಮ್ಮ ಮಠ ಕೂಡ ಭಕ್ತಾದಿಗಳು ಜಾಸ್ತಿ ಆಗಿ ಇವತ್ತಿನ ದಿನ 354ನೇ ಆರಾಧನೆ ಮಹೋತ್ಸವವನ್ನು ನಾವು 3 ದಿನ ಭಕ್ತಾದಿಗಳ ಸಹಾಯದಿಂದ ಇದ್ವಿ ಅನ್ನೋದಕ್ಕೆ ನಮಗೊಂದು ಸ್ವಲ್ಪ ಸಂತೋಷ ಆಗ್ತಾಯಿದೆ. ಏಕೆಂದರೆ 10 ವರ್ಷದಿಂದ ಆಗಿತ್ತು, 5 ವರ್ಷದಿಂದ ಆಗಿತ್ತು, ಇವಾಗ ಆಗಿದೆ ಅಂದರೆ ಇದಕ್ಕೆಲ್ಲ ಮುಖ್ಯ ಕಾರಣ ರಾಯರ ಭಕ್ತರು. ಇಲ್ಲಿ ಜಾತಿ ಮತ ಭೇದ ಏನು ಇಲ್ದಿರ ಬಂದು ರಾಯರಿಗೆ ಸೇವೆ ಮಾಡೋಕ್ಕೆ ಬರ್ತಾರೆ. ಆದ್ದರಿಂದ ಈ 354ನೇ ಆರಾಧನೆ ಮಹೋತ್ಸವನ ತಾವು ಚಾನಲ್ ನಿನ್ನೆಯಿಂದ ನೀವು ನೋಡ್ತಾ ಇದ್ದೀರಾ. ಜನಸಾಗರ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆ ಒಂದು ರೀತಿಯಲ್ಲಿ ಭಕ್ತಾದಿಗಳಿಗೆ ಏನು ರಾಯರು ಕೇಳ್ಕೊತಾರೆ ಅದು ನೆರವೇರಬೇಕು. ಆ ಉದ್ದೇಶದಿಂದ ನಾವು ಆ ಒಂದು ಗರ್ಭಗುಡಿ ಕಟ್ಟೆ ಏನಿದೆ ಅದನ್ನು ರಾಯರ ಸಂಪ್ರದಾಯದಂತೆ ಅದನ್ನು ನಾವು ಕಾಪಾಡ್ಕೊಂಬರ್ತಾ ಇದ್ದೀವಿ. ಅದಕ್ಕೆ ಜನಗಳೂ ಈ ನಡುವೆ ನಮಗೆ ಜಾಸ್ತಿ ಜನ ಬಂದು ನಮಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಹಿಂದೆ 30 ವರ್ಷದಿಂದಿದ್ದು ಇವತ್ತು ಮಠ ಆಗಿದೆ ಅನ್ನೋದನ್ನು ನಾನು ಹೇಳೋಕ್ಕಿಂತ ಮೊದಲು ನೀವುಗಳೇ ನೋಡ್ತಾ ಇದ್ದೀರ ಜನಸಾಗರ. ಆದ್ದರಿಂದ ಈ ಥರ ಮಠ ಮುಂದುವರ್ಸೋದಕ್ಕೆ ನಮ್ಮ ಭಕ್ತಾದಿಗಳ ಸಹಾಯದಿಂದ ನಮ್ಮ ಕಮಿಟಿಯವರೆಲ್ಲೂ ಆಯಾ ಸಮಯದಲ್ಲಿ ಆಯಾ ಕಮಿಟಿ ಇತ್ತು, ಅವರೆಲ್ಲ ಶ್ರದ್ಧಾಭಕ್ತಿಯಿಂದ ಮಠ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ 3 ದಿನ ಕಾರ್ಯಕ್ರಮದಲ್ಲಿ ಎಷ್ಟು ಭಕ್ತಾದಿಗಳು ಬಂದಿದ್ದಾರೆ, ಸೊ ಅದರ ಮ್ಯಾನೇಜ್ಮೆಂಟ್ ಯಾವ ರೀತಿ ನಡೀತು? ಯಾಕಂದ್ರೆ ಊಟದ ವ್ಯವಸ್ಥೆ ಆಗ್ಬೋದು, ಆ ನೀರಿನ ವ್ಯವಸ್ಥೆ ಆಗ್ಬೋದು, ಅಥವಾ ಆ ಕ್ಯೂ ಅಲ್ಲಿ ದೇವ್ರನ್ನ ದರ್ಶನ ನೋಡೋಕ್ಕಾಗ ಅಲ್ಲಿ ನುಗ್ಲಿರುತ್ತೆ. ಸೊ ಈ ಸಂದರ್ಭದಲ್ಲಿ ನೀವು ಯಾವ ರೀತಿ ನಿಯಂತ್ರಣ ಮಾಡಿದ್ರಿ ಅಂತ ಸ್ವಲ್ಪ ಹೇಳ್ತೀರಾ, ಅಥವಾ ಯಾವ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಮ್ಯಾನೇಜ್ ಮಾಡಿದ್ರಿ? ಇದು ನಮಗೆ ಇತ್ತೀಚೆಗೆ ಒಂದು 2 ವರ್ಷದಿಂದ ಸುಮಾರು ಜನ ಭಕ್ತ ಸಮೂಹ ತುಂಬ ಜಾಸ್ತಿ ಜನ ಬರ್ತಾ ಇದ್ದಾರೆ. ನಾವು ಇಲ್ಲಿ ಗುರುವಾರದತ್ತು ಅನ್ನದಾನ ಕಾರ್ಯಕ್ರಮ ಅಂತ ಪ್ರಾರಂಭ ಮಾಡಿದ್ವಿ 1 ವರ್ಷದಿಂದ ಈಚೆ. ಸುಮಾರು ಮೊದಲನೇ ಗುರುವಾರ ಮೊದಲೆತ್ಕೊಂತ ಗುರುವಾರ ಒಂದು 150ರಿಂದ 200 ಜನ ಹಾಕ್ಕೊಂಬಂತು. ಒಂದು ವರ್ಷದಲ್ಲಿ ಸುಮಾರು 1300 ಜನ 1400 ಜನ ಒಂದು ಮಧ್ಯಾಹ್ನದೊತ್ತು ಬಂದು ಅಡಿಕೆ ತಟ್ಟಿನಲ್ಲಿ ಹೊಟ್ಟೆ ತುಂಬ ನಾವು ಪ್ರಸಾದ ಅಂತ ಕೊಡ್ತೀವಿ. ಸುಮ್ಮನೆ ದೊನ್ನೆನಲ್ಲಿ ಕೊಡೋದಾಗಲಿ ಅಡಿಕೆ ತಟ್ಟೆನ ಹಾಕ್ಬಿಡಲ್ಲ. ಅವ್ರು 2ನೇ ಸತಿ ಎಲ್ಲ 3 ಸತಿ ಹಾಕ್ಕೊಂಡು ಗುರುವಾರದಿಂದ ಬಂದು ಹೊಟ್ಟೆ ತುಂಬ ಇಲ್ಲಿ ಪ್ರಸಾದ ತೊಗೊಂಡೋಗ್ಬೇಕು ಅಂತ ಮಾಡಿದ್ವಿ. ಅದೊಂದು ಉದ್ದೇಶ ಅನಿಸುತ್ತೆ. ರಾಯರ ಒಂದು ಉದ್ದೇಶ ಏನು ಅಂದರೆ ಭಕ್ತಾದಿಗಳಿಗೆ ನಮಸ್ಕಾರ ಕೇಳಿದ್ದಾರೆ, ಮಂತ್ರಾಕ್ಷತೆ ಕೊಡಿ ಅಂದಿದ್ದಾರೆ, ಅನ್ನದಾನ ಮಾಡು ಅಂದಿದ್ದಾರೆ. ಆ ಅನ್ನದಾನ ಅಂತ ಶುರು ಆದಮೇಲೆ ನಮ್ಮ ಮಠದಲ್ಲಿ ಜನಸ್ತೋಮ ಬರ್ತಾಯಿದೆ. ಆದ್ದರಿಂದ ನಾವು ಈ ಸತಿ ಸ್ವಲ್ಪ ವ್ಯವಸ್ಥೆನ ನಮ್ಮ ಕಮಿಟಿಯವರು ಸುಮಾರೊಂದು 200 ಜನ ವಾಲಂಟಿಯರ್ ಬರ್ತಾರೆ ನಮ್ಮ ಮಠಕ್ಕೆ. ಯಾರು ಏನು ಅಪೇಕ್ಷಣೆ ಮಾಡಿಬಿಟ್ಟು
ಸಂಭಾವನೆ ತೊಗೊಳ್ಳಲ್ಲ. ಎಲ್ಲರೂ ರಜಾ ಹಾಕಿ ಬಂದು 3 ದಿನ ಕಾರ್ಯಕ್ರಮದಲ್ಲಿ ಏನು ಹೇಳ್ತೀವಿ ಆ ಕೆಲಸ ಮಾಡ್ತಾರೆ. ಆದ್ದರಿಂದ ನಮಗೆ ಒಂದು ಅಭಿಷೇಕದ ಕಡೆ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ, ಪಾರಾಯಣದ ಕಡೆ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ, ಆಮೇಲಿಂದ ಸೇವಾ ವಿವರಗಳಿಗೆ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ, ಕನಕಾಭಿಷೇಕ, ಪಾದುಕ ಪೂಜೆ, ಅಲಂಕಾರ ಬ್ರಾಹ್ಮಣರ ಸೇವೆ, ಸಂಜೆದ ಸಾಂಸ್ಕೃತಿಕ ಕಾರ್ಯಕ್ರಮ, ನಂತರ ರಾತ್ರಿ ಅಷ್ಟಾವಧಾನ ಸೇವೆ, ಎಲ್ಲದಕ್ಕೂ ನಾವು ಒಂದೊಂದು ಟೀಮ್ ಅಂತ ಮಾಡಿಕೊಂಡು ಆಯಾ ಟೀಮ್ ಅವರು ಭಕ್ತಾದಿಗಳಿಗೆ ಯಾರಿಗೂ ಏನು ಬೇಜಾರಾಗ್ದಿರ ಸೇವೆಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿಕೊಂಡು ಒಂದು ಮಟ್ಟಕ್ಕೆ ಒಂದು ಒಳ್ಳೆಯ ಹೆಸರು ತೊಗೊಂಬರ್ತಾ ಇದ್ದಾರೆ. ಈ ಥರ ನಾವು ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಅಂತ ತಿಳಿಸ್ತಾ ಇದ್ದೀವಿ. ಅಂದರೆ ವಾಲಂಟ್ರಿಯಲ್ಲೇ ಸುಮಾರು 200 ಜನ ಬಂದಿದ್ದಾರೆ ಅಂದರೆ ಭಕ್ತರು ಜಾಸ್ತಿ ಜನ ಬರ್ತಾ ಇದ್ದಾರೆ ಅಂತ ಅರ್ಥ ಆಯಿತು. ಅಂದರೆ ಎಷ್ಟು ಜನ ಈ 3 ದಿನದಲ್ಲಿ ಭಕ್ತರು ಬಂದಿದ್ದಾರೆ? 3 ದಿನದಲ್ಲಿ ನಮಗೆ ಸುಮಾರು ಒಂದು 9ರಿಂದ 12 ಸಾವಿರ ಜನಕ್ಕೆ ನಾವು ಬಾಳೆಲೆ ಊಟ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. 18ರಿಂದ 20 ಸಾವಿರ ಜನಕ್ಕೆ ಬಫೆ ಊಟ ರಾತ್ರಿ ಹೊತ್ತು ಪ್ರಸಾದ ಅಂದ್ಕೊಂಡಿದ್ದೀವಿ. ಈ ಜನ ನಮಗೆ ಬರ್ತಾರೆ ಅನ್ನೋದು ನಮಗೆ ಗೊತ್ತಿದೆ, ಇದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದಕ್ಕಿಂತ ಜಾಸ್ತಿ ಜನ ಬಂದರೂ ರಾಯರು ವ್ಯವಸ್ಥೆ ಮಾಡೋದಕ್ಕೆ ನಮಗೆ ಶಕ್ತಿ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಭಕ್ತ ಜನಾಶಯಗಳು ಇಷ್ಟು ಜನ ಬರ್ತಿದ್ದಾರೆ ಅಂತ ರಾಯರ ಮಹಿಮೆ ಅಪಾರ ಅಂತ. ಈ ರಾಯರ ಮಹಿಮೆ ಅಪಾರ ಜಾಸ್ತಿ ಇದೆ ಅಂದರೆ ಅವ್ರು ಮಾಡೋಂಥ ಪವಾಡಗಳೇನಿದೆ, ಸೊ ಇಂದಿನ ಕಲಿಯುಗದಲ್ಲಿ ಅದು ಯಾವ ರೀತಿ ಜನಗಳನ್ನು ತಿದ್ದಲು ಅನುಕೂಲ ಆಗುತ್ತೆ? ರಾಯರ ಪವಾಡ ನಾವು ಏನು ಹೇಳಬೇಕಾಗಿದ್ದೇ ಇಲ್ಲ. ಅವರು ಶ್ರೀನಿವಾಸ ದೇವರಿಂದ ವರಪುತ್ರ ಅಂತ ಬಂದಿದ್ದಾರೆ. ಇವಾಗ ನಮಗೆ ಪುರಂದರದಾಸರು ಬಂದಿದ್ದಾರೆ, ಕೃಷ್ಣ ಪರಮಾತ್ಮ ಬಂದಿದ್ದಾನೆ, ರಾಮ ಬಂದಿದ್ದಾರೆ. ಇವರೆಲ್ಲರೂ ಮನುಷ್ಯರಾಗಿ ಬಂದ ದೇವಾಂಶದಲ್ಲಿ ಅಂತ ಬಂದಿರೋದು. ಅದೇ ಥರ ನಮ್ಮ ರಾಯರು ಕೂಡ ಶ್ರೀನಿವಾಸನ ಆಶೀರ್ವಾದದಿಂದ ಬಂದು ಕಲಿಯುಗದಲ್ಲಿ ಕಾಮಧೇನು ಅಂತ ಬಂದು ಎಲ್ಲರಿಗೂ ಇವತ್ತಿನ ದಿನ ನೀವು ನೋಡಬೇಕು ಅಂದರೆ ಎಷ್ಟು ಮಠಗಳಿದೆ ನಮ್ಮ ಭಾರತದಲ್ಲೆಲ್ಲ, ಪ್ರಪಂಚದಲ್ಲಿ ಅಷ್ಟು ಮಠಗಳಲ್ಲೂ ಇವತ್ತು ಆರಾಧನೆ ನಡೆಯುತ್ತೆ. ಅಂದರೆ ಎಷ್ಟು ಕೋಟ್ಯಾಂತರ ಜನ ರಾಯರನ್ನು ಇವತ್ತು ಸ್ಮರಣೆ ಮಾಡ್ತಾರೆ. ಇದಕ್ಕಿಂತ ಪವಾಡ ಇನ್ನೇನಿಲ್ಲ ನಾನು ಹೇಳೋದು. ಯಾಕೆಂದರೆ ಅವ್ರ ಪವಾಡಗಳು ಸುಮಾರು ನೀವು ಹೇಳ್ಕೊಂಡು ಹೋಯ್ತು ಅಂದರೆ ಸುಮಾರು ಅದನ್ನು ಇವಾಗ ನವಾಬನ ಮಗನ್ನ ಬದುಕಿಸಿದ್ರು. ಹಣ್ಣು ಹಂಪಲು ತೊಗೊಂಬಂದಾಗ ಅವರು ಮಾಂಸ ಅಂತ ತೊಗೊಂಬಂದಾಗ ಹಣ್ಣು ಹಂಪಲು ಮಾಡಿಕೊಟ್ರು. ಒಂದೊಂದು ಪವಾಡಗಳು ಹೇಳ್ಕೊಂಡು ಹೋಯ್ತು ಅಂದರೆ ಇತ್ತೀಚಿನ ದಿನದಲ್ಲಿ ನಾನು ಹೇಳ್ಕೊಡೋದಲ್ಲ, ನಮ್ಮ ಮಟ್ಟದಲ್ಲಿ ಕೂಡ ಸುಮಾರು ಒಂದು ಭಕ್ತಾದಿಗಳು ಹೇಳ್ತಾರೆ ಸುಮಾರು ಪವಾಡಗಳು ನಡೆದಿದೆ. ಯಾಕೆಂದರೆ ಒಂದು ಅನ್ನದಾನ ಮಾಡಿದಾಗ ಒಂದು ಹೆಂಗಸು 14 ವರ್ಷದ ಮಗುನ ಬೆನ್ಮೇಲೆ ಹೊತ್ಕೊಂಡು ನಮಸ್ಕಾರ ಆಗ್ತಾಯಿತ್ತು. ನಾವು ಬಂದಾಗ ಏನೋ ಹಾಕುತ್ತೆ ಅಂದೆ. ಒಂದಿನ 1:30 ಬಂದ್ಬಿಟ್ಟು ನಾವು ಅಲ್ಲಿ ಮುಂದೆ ಬಾಗಿಲಾಗ್ತಾಯಿದ್ವಿ. ಇಲ್ಲ ಗುರುಗಳೇ, ನಾನು ಆಟೋದಲ್ಲಿ ಬಂದೆ, ನನ್ನ ಮಗುನ ನಮಸ್ಕಾರ ಹಾಕ್ಬೇಕು ಅಂತ ನಾನು ನೋಡಿದಾಗ 11 ನಮಸ್ಕಾರನ ಹೊತ್ಕೊಂಡು ನಮಸ್ಕಾರ ಆಗ್ತಾಯಿದ್ರು. ಎಲ್ಲ ಆದಮೇಲೆ ಕೇಳಿದೆ, ಏನಮ್ಮ ಇದು ಉದ್ದೇಶ ಅಂದೆ. ನೋಡಿ, ನನ್ನ ಮಗನಿಗೆ ಎಷ್ಟೋ ಖರ್ಚು ಮಾಡಿದ್ದೀನಿ, ನಾನು ನಮ್ಮ ಯಜಮಾನ್ರು, ಮಾತಾಡೋಕ್ಕೆ ಬರೋಲ್ಲ, ನಡೆಯೋಕ್ಕೆ ಬರೋಲ್ಲ, ಏನೋ ರಾಯರು ಸೇವೆ ಮಾಡೋಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳಿದ್ರು. ಸರಿ ನಮ್ಮ ಮಾಡ್ತಾ ಇದೀಯ, ಒಳ್ಳೇದಾಗುತ್ತೆ ಬಿಡಮ್ಮ ಅಂದ್ಬಿಟ್ಟು ನಾವು ಅವತ್ತಿಂದ ಒಂದು ಮಂಗಳಾರತಿ ಮಾಡಿಸ್ಬಿಟ್ಟು ವಿಶೇಷವಾಗಿ ನಿನ್ನೊಂದು ನೆರವೇರಲಿ ಅಂತ ನಮಗೆ ಅದು ಆಗುತ್ತೆ ಅನ್ನೋದು ಗೊತ್ತಿಲ್ಲ, ನಾವು ಮಾಡಿಕೊಟ್ವಿ. ಅದಾದಮೇಲೆ ಒಂದು 2 ವಾರ ಆದಮೇಲೆ ಡಾಕ್ಟ್ರು ನಾನು ಏನು ಔಷಧಿ ಕೊಡಲ್ಲ, ಯಾವುದು ಕೊಡಲ್ಲ, ನಿಮ್ಮ ಮನೇಲಿ ನಿಮ್ಮ ಮಗ ಎಷ್ಟು ದಿನ ಇರ್ತಾನೋ ಅಷ್ಟು ದಿನ ಇಟ್ಕೊಳ್ಳಮ್ಮ ಅಂತ ಹೇಳಿದ್ರಂತೆ. ಅದಾಗಿ ಒಂದು 15 ದಿನಕ್ಕೆ ಆ ಅಮ್ಮ ಬಿಡಲಿಲ್ಲ. ಪ್ರತಿ ಗುರುವಾರ ಶನಿವಾರ ಬಂದು ಆ ಸೇವೆ ಮಾಡ್ತಾಯಿದ್ರು. ಆ ಡಾಕ್ಟ್ರು ಹೇಳಿ 1 ತಿಂಗಳಿಗೆ ಆ ಹುಡುಗ ನಮ್ಮ ಮಠದಲ್ಲೇ ಬಂದು ನಡ್ಕೊಂಡು 2 ಅಕ್ಷರ ಮಾತಾಡೋದು ಕಲ್ತ. ಇದು ನಮ್ಮ ಕಣ್ಮುಂದೆ ನಡೆದಿರೋ ಪವಾಡ. ರಾಯರು ಬಂದು ಕಲ್ಪವೃಕ್ಷ ಅಂತ ಹೇಳ್ತೀವಿ, ಕಾಮಧೇನು ಅಂತ ಹೇಳ್ತೀವಿ. ಯಾಕೆ ಈ ಪದ ವಾಡಿಕೆ ಬಂತು ಅಂತ? ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮೋ ನಮಃ. ಈಗಾಗಲೇ ನಮ್ಮ ಕಾರ್ಯದರ್ಶಿ ಅವರು ತಿಳಿಸಿರುವಂತೆ ರಾಯರ ಪವಾಡ ಅಥವಾ ರಾಯರಿಂದ ಅನುಗ್ರಹ ಪಟ್ಟು ಬೇಕಾದಷ್ಟು ಜನ ಭಕ್ತರುಗಳು ಯಾವ ಥರವಾಗಿ ಅವರ ಕಷ್ಟವನ್ನು ನಿವಾರಣೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಈಗಲೇ ತಿಳಿಸಿದ್ದಾರೆ. ನಿಮ್ಮ ಪ್ರಶ್ನೆ ಏನಂದರೆ, ಕಾಮಧೇನು ಕಲ್ಪವೃಕ್ಷ ಅನ್ನೋದಕ್ಕೆ ಗುರುಗಳು ಯಾಕೆ ಇದು ಮಾಡ್ತಾರೆ ಅಂದರೆ, ಕಾಮಧೇನು ಕಲ್ಪವೃಕ್ಷ ಅನ್ನೋದಕ್ಕೆ ಅವರಿಗೆ ಬರಲಿಕ್ಕೆ ಮುಖ್ಯವಾಗಿ ಅವರ ಇದರಲ್ಲೇ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತಲೇ ಅವ್ರನ್ನ ಸ್ಮರಣೆ ಮಾಡೋದು ನಾವು. ಅವ್ರ ಕಲ್ಪವೃಕ್ಷ ಅಂತಲೇ ನಮ್ಮ ಭಕ್ತಾದಿಗಳು ಅವ್ರನ್ನ ಇದು ಮಾಡಿದಾಗ
ಅವಾಗಲಿಂದನೂ ಮುಂಚೆ ಅವರು ಯಾವಾಗಲೂ ಇದಾಗಿದ್ರು ಅಂದ್ರೆ ಅವಾಗಲಿಂದನೂ ಭಕ್ತಾದಿಗಳ ಬಗ್ಗೆ ಅವ್ರಿಗೆ ಅಷ್ಟೊಂದು ಕಾಳಜಿ ಅಥವಾ ಅವ್ರ ಬಗ್ಗೆ ಒಂದು ಇದಿರೋದ್ರೆ ಅವ್ರನ್ನೆಲ್ಲರೂ ಸಹಿತನು ಕಾಮಧೇನು ಕಲ್ಪವೃಕ್ಷ ಅಂತಲೇ ಅವ್ರನ್ನ ಇಲ್ಲಿವರೆಗೂ ತಿನ್ ಮಾಡಿರೋದು. ಅದನ್ನು ಅವರು ಯಾವುದೇ ಒಂದು ಸ್ತೋತ್ರದಲ್ಲಿ ಆಗಲಿ ಯಾವುದೇ ಆಗಲಿ ಅವರು ಎಲ್ಲದರಲ್ಲೂ ಸಹಿತನು ಅವರು ಭಕ್ತರ ಒಂದು ಅನುಗ್ರಹಕ್ಕೆ ಅಥವಾ ಒಂದು ಇದಕ್ಕೋಸ್ಕರವಾಗಿಯೇ ಅವ್ರು ಇದು ಮಾಡಿದ್ದಾರೆ ಹೊರತು ಇಲ್ಲಿವರೆಗೂ ಎಂದೂ ಸಹಿತನು ಭಕ್ತಾದಿಗಳನ್ನ ಬಿಟ್ಟು ಅವರು ಇದನ್ನು ಮಾಡಲಿಕ್ಕೆ ಹೋಗೇ ಇಲ್ಲ. ಅವರು ಎಂಥ ಪರಮಾತ್ಮನ ಎಷ್ಟು ಪವಾಡಗಳು ನಡೆದಾಗಲೂ ಸಹಿತನು ಪರಮಾತ್ಮ ಆಗಲಿ ಶ್ರೀನಿವಾಸ ದೇವರ ಅನುಗ್ರಹವಾದಾಗಲೂ ಸಹಿತನು ಅವ್ರಿಗೂ ಭಕ್ತಾದಿಗಳು ಪರವಾಗಿಯೇ ಸಹಿತ ಅವರು ಶ್ರೀನಿವಾಸ ದೇವ್ರನ್ನ ಪ್ರಾರ್ಥನೆ ಮಾಡಿದ್ದಾರೆ ಹೊರತು ಅವ್ರು ಎಂದೂ ಸಹಿತನು ಅವ್ರ ಸ್ವಂತಕ್ಕೋಸ್ಕರ ಇದಕ್ಕೋಸ್ಕರ ಮಾಡಿದವ್ರು ಇದೆ ಅಲ್ಲ ಅವ್ರಿಗೆ. ಅಂತಹ ಒಂದು ಗುರುಗಳನ್ನ ಆಮೇಲೆ ಇನ್ನೊಂದು ಏನು ಅಂದರೆ ಇಡೀ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನ ಎಂಥ ಒಂದು ಈ ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲೂ ಸ್ಮರಣೆ ಮಾಡೋಂಥ ಗುರುಗಳು ಒಬ್ಬರೇ ಏಕೈಕ ಗುರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಒಬ್ಬರೇ, ಇನ್ನು ಯಾರನ್ನೂ ಇದು ಮಾಡಲಿಕ್ಕಾಗೋದಿಲ್ಲ. ಬೇರೆ ದೇಶಗಳಲ್ಲೂ ಸಹಿತನೂ ಇವತ್ತಿಗೂ ಸಹಿತನೂ ರಾಘವೇಂದ್ರ ಸ್ವಾಮಿಗಳು ಆರಾಧನೆ ಅಂತ ನಡೀತಾ ಇದೆ ಅಂದರೆ ಇನ್ನು ಅವ್ರು ಎಷ್ಟು ಮಟ್ಟಿಗೆ ಇದಾಗಿರ್ಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕಾಗ್ತದೆ ಬಗ್ಗೆ. ಅಂದ್ರೆ ನಾವು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕಂದ್ರೆ ರಾಯರ ಜಪತಪಗಳನ್ನ ಮಾಡಿದ್ರೆ ನಾವು ಆಧ್ಯಾತ್ಮಿಕ ಸಾಧನೆ ಮಾಡಬಹುದು ಅಂತ ತಾವು ಹೇಳ್ತಾ ಇದ್ರ. ಧಾರ್ಮಿಕವಾಗಲಿ ಆಧ್ಯಾತ್ಮಿಕ ಆಗಲಿ ಅವರ ಗ್ರಂಥಗಳು ಒಂದು ಇದಕ್ಕಾಗಲಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಅವ್ರು ಕರುಣಿಸ್ಲಿ ಅಂತಲೇ ಕೇಳ್ಕೋಬೇಕು. ನಿಜವಾಗಿಯೂ ಸತ್ಯವಾಗಿ ಹೇಳಿದ್ರೆ ಮುಖ್ಯವಾಗಿ ಅದನ್ನೇ ನಾವು ಕೇಳಬೇಕಾದ್ದು. ಆದರೆ ಮನುಷ್ಯನಿಗೆ ಏನಾಗುತ್ತೆ ತನಗೆ ಆ ನಿಮಿಷಕ್ಕೆ ಬಂದ ಕಷ್ಟವನ್ನು ಪರಿಹರಿಸ್ಕೋಬೇಕಾಗಿರುತ್ತೆ ಅವನು. ಆ ದೃಷ್ಟಿಯಿಂದ ಏನು ಮಾಡ್ತಾನೆ, ರಾಯರನ್ನ ಅದೇನು ತನ್ನ ಕಷ್ಟ ಬಂದಿರುತ್ತೋ ಅವ್ರಲ್ಲಿ ರಾಯರಲ್ಲಿ ನಿವೇದನೆ ಮಾಡ್ಕೊತಾರೆ, ರಾಯರ ಅನುಗ್ರಹ ಮಾಡ್ತಾರೆ. ಅದೊಂದೇ ಅಲ್ಲದೆ ಅವನಿಗೆ ಕಷ್ಟ ಪರಿಹಾರ ಆದ್ರೇ ಅವನು ಈ ಕಡೆಗೆ ಬರೋದು ಅಂತ ಅನ್ನಿಸ್ತದೆ. ರಾಯರಲ್ಲಿ ಇದು ಗೊತ್ತಿದೆ ಆ ದೃಷ್ಟಿಯಿಂದಲೇ. ಯಾಕೆಂದರೆ ಅವರ ಜೀವನವೇ ಪ್ರತ್ಯಕ್ಷ ಸಾಕ್ಷಿ ಅದು ಅವ್ರದ್ದು ಆ್ಯಕ್ಚುಲಾಗಿ. ಇವಾಗ ನಾವು ಇಲ್ಲಿ ಆರಾಧನೆ ಮಾಡ್ತಾ ಇದ್ದೀವಿ, ರಾಯರ ಆರಾಧನೆ. ಇದು 354ನೇ ಆರಾಧನೆ ನಡೀತಾ ಇದೆ. ರಾಯರ ಮಹಿಮೆ 700 ವರ್ಷಗಳು ಮಾತ್ರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಮನುಷ್ಯ ಬೃಂದಾವನದಲ್ಲಿ ಇದ್ದು 700 ವರ್ಷ ಜೀವಿಸಕ್ಕೆ ಸಾಧ್ಯನಾ? ಇದೇನು ಅಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಅವ್ರಿಗೆ ಒಂದು ಜೀವ ಅಂತ ಒಂದು ಇರೋದಿಲ್ಲ ಅವ್ರಿಗೆ. ಅವ್ರು ಇವತ್ತಿಗೂ ಸಹಿತನು ಬೃಂದಾವನದಲ್ಲಿದ್ದು ಇದನ್ನು ಇದು ಮಾಡ್ತಾರೆ ಅಂತಂದ್ರೆ ಏನು ಅರ್ಥ? ಇವತ್ತಿಗೂ ಅವ್ರು ಎಲ್ರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕಿನ್ನ ಬೇರೆ ಇನ್ನೇನು ಬೇಕಾಗಿರೋದು? ಮತ್ತು ಈ ದೇಹ ಒಂದೇ ಅಲ್ವಲ್ಲ ಅವ್ರಿಗೆ. ಅಪರೋಕ್ಷ ಜ್ಞಾನಿಗಳಿಗೆ ಸಂಪೂರ್ಣ ಇದಿರುತ್ತೆ ಅವ್ರಿಗೆ. ಅವ್ರು ಯಾವ ಇದರಲ್ಲಿ ಬೇಕಾದ್ರೂ ಸಹಿತನು ಅವ್ರು ನಮ್ಮನ್ನು ಅನುಗ್ರಹದಲ್ಲಿ ಮಾಡ್ಬೋದು. ಯಾಕೆ ರಾಯರ ಮಠನೇ ಮಾಡಬೇಕು ಅಂತ ನಮಗೆ ಇಷ್ಟ ಆಯಿತು? ಮನೆಗಳಲ್ಲೂ ಮಾಡ್ತಾ ಇದ್ರಲ್ಲ ಫೋಟೋದಲ್ಲಿ ಪೂಜೆ ಅಂಥ ಒಂದು ಸಮಸ್ಯೆ ನಮ್ಮ ಮನೆಯಲ್ಲಿ ಬರಬೇಕಾಗಿ ಬಂತು. ನಮ್ಮ ಮನೆಗೆ ಬಂದು ಕೇಳಿದರು, ಪೋಸ್ಟ್ ಮಾಸ್ಟರ್ ಇದ್ರಿ ಊರಲ್ಲಿ ನರಸಿಂಹಮೂರ್ತಿ ಅಂತ. ಅವರು ಬಂದು, ಸ್ವಾಮಿ ನಿಮ್ಮ ಮನೇಲಿ ಸ್ವಲ್ಪ ದೊಡ್ಡದಾಗಿದೆ, ನಾವು ಮಾಡ್ತೀವಿ ಇಲ್ಲಿ ಪೂಜೆ ಅಂತ. ಮಾಡಿಪ್ಪ ಅದಕ್ಕೇನಂತೆ ಅಂತ ನಾನು ಒಪ್ಪಿಕೊಂಡೆ. ಆಮೇಲೆ ಅವ್ರು ಎಷ್ಟು ದೊಡ್ಡ ಫೋಟೋ ತಂದರು ಅಂದರೆ ದೊಡ್ಡ ಫೋಟೋ ತಂದರು ರಾಯರು. ಅದೆಲ್ಲಿಂದ ತಂದರೂ ಏನೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ತಗೊಂಬಂದು ಮೊದಲನೇ ಪೂಜೆ ಮಾಡಿದರು. ಅದಕ್ಕೆ ಮುಂಚೆ ಅವರು ಯಲಹಂಕ ಉಪನಗರದಲ್ಲಿ ಇದೆಯಲ್ಲ ಕ್ವಾರ್ಟರ್ಸು, ಆ ಕ್ವಾರ್ಟರ್ಸಲ್ಲಿ ಪೂಜೆ ಮಾಡ್ತಾಯಿದ್ರು. ಅವರು ಇದು ಕೇಳಿದ್ದಕ್ಕೆ ನಾವು ಎಸ್ ಅಂದ್ವಿ. ಆವತ್ತಿನಿಂದ ಆಗ್ತಾ ಬಂತು. ಆಮೇಲೆ ಎರಡನೇ ಇಲ್ಲಿ ಅನಕಿಂಡಿ ಇದ್ದಿದ್ದಾರೆ, ಅವರು ಮನೆಯಲ್ಲಿ ನಾವು ಮಾಡಿದ್ವಿ. ಯಾಕೆಂದರೆ ಹಾಗೆ ಪ್ರತಿ ವರ್ಷ 2-3 ವರ್ಷ ಹೀಗೆ ನಡೀತು. ಆಮೇಲೆ ಅನ್ನಿಸ್ತು, ಯಾಕೆ ಇಲ್ಲಿ ಪ್ರಯತ್ನ ಮಾಡಬಾರ್ದು, ನಾವು ಈಗ ಕಾರ್ಯಕ್ರಮ ಮಾಡಿದರೆ ಎಲ್ಲರೂ ಕೂಡ ಕೈ ಜೋಡಿಸಿದ್ರು. ಬೇಕಾದಷ್ಟು ಜನ ನಮ್ಮ ಕೈ ಜೋಡಿಸಿದ್ರು. ನಮ್ಮ ಮನೆಯಲ್ಲೇ ಹೆಡ್ ಕ್ವಾರ್ಟರ್ಸ್ ಆಯಿತು, ಆವಾಗ ನಡೆಸ್ಕೊಂಡು ಬಂದ್ವಿ. ಆ ಕಾರ್ಯಕ್ರಮ ಹೀಗೆ ನಡೀತು. ಇದು ನಿಜವಾದ ಇದು ಅದಕ್ಕೆ ಸಿಕ್ಕಿದ ಮೂಮೆಂಟ್. ಇವಾಗ ನೀವು 3 ದಿನ ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ದಾಸರ ಹಾಡುಗಳನ್ನೇ ಹೇಳಿಸ್ತಾ ಇದ್ದೀರಾ. ಅಂದರೆ ದಾಸರ ಕೀರ್ತನೆಗಳಿಂದ ಭಕ್ತಿ ಪರಂಪರೆನ ಮತ್ತೆ ಮರುಕಳಿಸ್ಬೋದು ಅಂತ ಉದ್ದೇಶದಿಂದ ತಾವು ದಾಸರ ಕೀರ್ತನೆಗಳನ್ನ ಹಾಡಿಸ್ತಾ ಇದ್ದೀರಾ. ಇದ್ರ ಉದ್ದೇಶ ಏನು? ಅಲ್ಲ, ಇದು ಈ ಪ್ರಶ್ನೆಗೆ ನಾವೇನು ಹೇಳಬೇಕಾಗಿದ್ದೇ ಇಲ್ಲ. ಯಾಕೆಂದರೆ ಸಮಾಜದಲ್ಲಿ ಜನಗಳು ಅರ್ಧ ಜನ ವೇದ ಕಲಿತಾರೆ, ಅರ್ಧ ಜನ ಸಾಮಾಜಿಕವಾಗಿ ಕೆಲಸಗಳು ಮಾಡ್ತಾರೆ. ಇತ್ತೀಚೆಗೆ ದಿನದಲ್ಲಂತೂ ಆಚಾರ ವಿಚಾರಗಳನ್ನ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಅನ್ನೋ ಎಲ್ಲರ ಭಾವನೆಗೂ ಬಂದಿದೆ. ಇಂಥ ಸಮಯದಲ್ಲಿ ಆಗಿನ ಕಾಲದಲ್ಲೇ ದಾಸರುಗಳೆಲ್ಲ ಮುಂದೆ ಈ ಥರ ಆಗ್ಬೋದೇನೋ ಅನ್ನೋದರಲ್ಲಿ ಇವತ್ತು ಪುರಂದರದಾಸರು ಇರ್ಬೋದು, ಜಗನ್ನಾಥದಾಸರು ಇರ್ಬೋದು, ಅದನ್ನು ಇವತ್ತು ಕೇಳಿ. ಇವತ್ತು ನಿನ್ನೆ ಮೈಸೂರು ರಾಮಚಂದ್ರಾಚಾರ್ಯ ಕಾರ್ಯಕ್ರಮ ಮಾಡಿದ್ರು, ಅದೇ ಹಾಡನ್ನ ಇವತ್ತು ಇನ್ನೊಬ್ಬರು ದಾಸವಾಣಿ ಆಡ್ತಾರೆ. ಕೇಳೋಕ್ಕೆ ಆನಂದ.
ಅದಕ್ಕೆ ಶಾಶ್ವತವಾಗಿ ನಮ್ಮ ಜನಾಂಗದಲ್ಲಿ ನಮ್ಮ ಇದರಲ್ಲಿ ಜನ್ರೇಷನ್ನಲ್ಲಿ ಮುಂದೆ ಆಗ್ಬೋದೇನೋ ಅಂತನೇನೋ ದಾಸರ ಪದಗಳೆಲ್ಲ ಹೇಳ್ಬಿಟ್ಟು ಮಾಡಿದ್ದಾರೆ. ಇವತ್ತಿನ ದಿನ ಎಷ್ಟೋ ಜನ ದಾಸರ ಪದ ಹೇಳ್ಕೊಂಡೇ ಮನೇಲಿ ಪೂಜೆ ಮಾಡ್ತಾರೆ. ವಿಧಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಅರಳುಮಲೆಗೆ ಪಾರ್ಸಾರ್ಥಿ ಅವರು ಇವತ್ತಿನ ದಿನ ಎಲ್ಲ ಕಂಟ್ರೀಸ್ಗೆ ಹೋಗ್ಬಿಟ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಕಲಿಸ್ತಾ ಇದ್ದಾರೆ, ಪ್ರವಚನಗಳು ಕೊಡ್ತಾ ಇದ್ದಾರೆ. ನಾವು ಅವ್ರ ಮನೆಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ಇನ್ವೈಟ್ ಮಾಡೋಕ್ಕೆ ಅಂತ ಹೋದಾಗ ಅವ್ರನ್ನ ಮಾತು ಹೇಳಿದ್ರು. ಯಾವುದೋ ಒಂದನ್ನು ಸ್ಟ್ಯಾಚ್ಯೂನ ಕೊಟ್ಬಿಟ್ಟು ನೋಡಿ ನಂಗೆ ಎಲ್ಲೋ ಒಬ್ಬರು ಪ್ರೆಸೆಂಟ್ ಮಾಡಿದ್ರು, ಎಲ್ಲಿ ಅಂತ. ಅದೆಲ್ಲ ಉರ್ದುನಲ್ಲಿ ಬರೆದಿತ್ತು. ಏನು ಗುರುಗಳು ಈ ಥರ ಇದೆ ಅಂತ ಹೇಳಿದಕ್ಕೆ ನಾನು ಪುರಂದರದಾಸದ ಪ್ರವಚನ ಮಾಡಿದೆ. 1 ಗಂಟೆ 10 ನಿಮಿಷ ಪುರಂದರದಾಸರು ಜೀವನ ಚರಿತ್ರೆ ಯಾಗಿದ್ದರು, ಹೇಗೆ ಕೊನೆಗೆ ಹೇಗಾದರು, ಅವರು ದಾಸರು ಅಂದರು. ನಾನು ಹೇಳ್ತಾ ಇದ್ದಲ್ಲಿ ಒಬ್ಬ ಮುಸ್ಲಿಮಲ್ಲಿ ಆ ಪುರಂದರದಾಸರನ್ನ ಭಾವಚಿತ್ರ ಬರೆದ ಅಂತ ಹೇಳಿದ್ರು. ಅಂದರೆ ದಾಸರ ಪದ ಎಷ್ಟು ಶ್ರೇಷ್ಠ, ಎಷ್ಟು ಮನುಷ್ಯನಿಗೆ ಬುದ್ಧಿಗೆ ಅಂಟುತ್ತೆ ಅನ್ನೋದಕ್ಕೆ ಇದೊಂದು ನಿರ್ದೇಶನ ನಾನು ಕೊಡ್ತಾ ಇದ್ದೀನಿ. ನೀವು ರಾಯರ ಆರಾಧನೆ ಮಾಡ್ತಾ ಇದ್ದೀರಾ, ಮಾತುಕತೆಯಲ್ಲಿ ನಡೀತು ಅವ್ರ ಪವಾಡ ಪುರುಷರು ಅಂತ ಕೂಡ. ಗುರು ಸನ್ಯಾಸಾಶ್ರಮ ಸ್ವೀಕರಿಸೋಕ್ಕಿಂತ ಮುಂಚೆ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಹಾಗಿರ್ಬೇಕಾದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾವು ಅನುಭವಿಸ್ತೀವಿ. ಸೊ ಇದರಿಂದ ಅವರು ಕೊಟ್ಟಿರೋಂಥ ಸಂದೇಶ ಇಂದಿನ ಕಲಿಯುಗಕ್ಕೆ ಏನಂತ ಹೇಳ್ತಾರೆ? ಗುರುಗಳು ರಾಘವೇಂದ್ರ ಸ್ವಾಮಿಗಳು ಖಂಡಿತ ಒಂದು ಉಗುರಷ್ಟು ಅವ್ರು ಸುಖ ಪಡಲಿಲ್ಲ. ಅವರೆಲ್ಲ ಹುಟ್ಟಾಳಿಂದ ಹಿಡಿದು ಬೃಂದಾವನಸ್ಥಾಗೋರಿಗೆಲ್ಲನೂ ಸಮಾಜಕ್ಕೆ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದನ್ನು ಅವ್ರು ಕಷ್ಟ ಬಿದ್ದರು. ಸಮಾಜಕ್ಕೆ ಇವತ್ತು ನಾವುಗಳೆಲ್ಲ ಸುಖ ಪಡ್ತಾ ಇದ್ದೀವಿ. ಅವ್ರು ಹಾಕ್ಕೊಂಡಿರೋ ಬಟ್ಟೆ ಇರ್ಬೋದು, ಅವರು ವೇದಾಧ್ಯಯನ ಇರ್ಬೋದು, ಅಂದ ಗೃಹಾಶ್ರಮ ಆಗಿರ್ಬೋದು, ಎಲ್ಲ ನೋಡ್ತು ಅಂದರೆ ಆ ಜೀವನ ಚರಿತ್ರೆ ಎಲ್ಲ ನೋಡ್ತು ಅಂದರೆ ಯಾರು ಖಂಡಿತ ಸುಖ ಪಡಲಿಲ್ಲ. ಅವ್ರ ಸುಖ ಅಲ್ಲ, ಅವರು ಶ್ರದ್ಧೆಯಿಂದ ಅದನ್ನೆಲ್ಲ ಎದುರಿಸೋದಕ್ಕೆ ಇವತ್ತು ನಮ್ಮ ಸಮಾಜದಲ್ಲೇ ಭಕ್ತಾದಿಗಳೆಲ್ಲ ಸುಖ ಪಡ್ತಾ ಇದ್ದಾರೆ ಅನ್ನೋದು ಉದ್ದೇಶನ ನಾನು ಈಗಿನ ಜನ್ರೇಷನ್ಗೆ ಅರ್ಥ ಆಗೋ ಥರ ಇದನ್ನು ತಿಳಿಸ್ತಾ ಇದ್ದೀನಿ. ಖಂಡಿತ ಶ್ರೀನಿವಾಸ ಹೊರಪುತ್ರದಿಂದ ಅವರು ಜನಿಸಿದ್ರು. ಶ್ರೀನಿವಾಸ ಯಾವ ಥರ ಆಶೀರ್ವಾದ ಮಾಡಿದ್ರು ಆ ಥರ ಅವ್ರ ಜೀವನ ಚರಿತ್ರೆ ಬಂದಿದೆ ಅಂತ ನಾವು ಕಲ್ಪನೆ ಮಾಡ್ಕೊಳ್ಳೋಣ ಅಂತ ನನ್ನ ಮನಸ್ಸು ಆ ಥರ ಹೇಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.